ಲೇಗುಂಡ ಹೋಗ್ ಮಗುನ್ ಮಾತಾಡ್ಸು. ಪಾಪು ಏನಪ್ಪ ನಿನ್ನ ಹೆಸರು? ಏನಪ್ಪ ನೀನೇ ವಿನಯ್ ರಾಜು ಅಂತ ಹೆಸರಿಟ್ಟು ನೀನೇ ಮರ್ತ್ಬಿಟ್ಯಾ? ಇದೇನೋ ಪಾಪು ಅಂತ ಪ್ರೀತಿಯಿಂದ ಕರೀತಿದ್ದ ಅಂತ ಅವನು ಹೇಳ್ತಾನೆ. ನೀನ್ ನೋಡಿದ್ರೆ ಹಿಂದೆ ಕರೆದೆ. ಹೋಗ ಮುದ್ದಾಡ. ನನ್ನ ವಿನು, ನನ್ನ ರಾಜು, ನಿನ್ನ ಮರ್ತಿಲ್ಲ ಕಣೋ. ಅಮ್ಮ ಜೊತೆ ಜಗಳ ಮಾಡಿ ಮನೆ ಬಿಟ್ಬಿಟ್ಟೆ. ಈಗ ಯಾಕ ವಿಷಯ ಎಲ್ಲ ಇವರೆಲ್ಲ ಯಾರಪ್ಪ? ಹೇಳ್ತೀನಿ ಸುಮ್ಮನೆ ಇರ. ಅಮ್ಮನ್ ಕರ್ಕೊಂಡ್ ಬನ್ನಿ ಅಪ್ಪ. ಕರ್ಕೊಂಬತ್ತೀನಿ ಇರ. ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀರಾ? ಪಾರು ನನಗ್ ಬರ್ತಾ ಇರೋ ಕೋಪಕ್ಕೆ ಕೊಂದು ಮಾಡ್ಬೇಕು ಅಂತ ಇದೆ. ಸುಮ್ಮನೆ ಇರು, ನಾನೇ ಕೇಳ್ತೀನಿ. ಗುಂಡಣ್ಣವ್ರೆ, ನಿಮ್ ಜೊತೆ ಹುಡುಗ ಫೋಟೋದಲ್ಲಿ ಇದ್ದಲ್ಲ ಅದು ಸುಳ್ಳ? ನಿಮ್ಮಿಬ್ರ ಜೊತೆ ಒಬ್ಳೆ ಹೆಂಗ್ಸಿದ್ಲಲ್ಲ ಅದು ಸುಳ್ಳ? ಈಗ ನೀವು ಇವ್ರನ್ನ ಪ್ರೀತಿಯಿಂದ ಮಗ ಅಂತ ಮಾತಾಡ್ತಾ ಇದೀರಲ್ಲ ಅದು ಸುಳ್ಳ? ಸುಮ್ನೆ ಸತ್ಯ ಒಪ್ಕೊ ಹುಡುಗ. ಏನ್ ಮೇಡಮ್ ಅವ್ರೆ ನೀವು ಈ ತರ ಹೇಳ್ತಾ ಇದೀರಲ್ಲ? ಇವ್ನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ನಾನ್ ನಿಮ್ ಮಗ ಅಲ್ಲ ಅಲ್ಲ ಅಂದ್ರೆ ನಾನ್ ಮನೆ ಕೆಳಗಡೆಯಿಂದ ಬಿಟ್ಟು ಸತ್ತೋಗ್ತೀನಿ. ಹಂಗೆಲ್ಲ ಹೇಳ್ಬೇಡ ಕಣೋ. ನೀನೇ ನನ್ನ ಕರ್ನಾಟಕ ಸುಪುತ್ರ, ನೀನೇ ನನ್ನ ವೀರಪ್ಪ ನಾಯಕ, ನೀನೇ ನನ್ನ ಸಿಂಹಾದ್ರಿಯ ಸಿಂಹ. ಹಂಗೆಲ್ಲ ಹೇಳ್ಬೇಡ ಕಣೋ ರಾಜ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ, ಅಪ್ಪ ಅಮ್ಮಂಗೆ ನೀನು ಯಾಕೆ ಬೇಡಪ್ಪ? ಅಪ್ಪ ಅಲ್ಲ ಬೆಪ್ಪ ತಿಂದ ಬಿಸಿ ತುಪ್ಪ ಅದೇ ತಪ್ಪಾಗಿ ಹೋಯ್ತಪ್ಪ. ಪಾರು ಆಂಟಿ, ಆ ಹುಡುಗ ಒಂದು ಕ್ಷಣನ ನಮ್ ಭಾವನ ಬಿಟ್ಟಿರಲ್ಲ ಅಂತಂದ. ವೇದ, ಇದ್ದಕ್ಕಿದ್ದಾಗೆ ಒಂದ್ ಮಗು ಬಂದು ಗುಂಡಣ್ಣವ್ರನ್ನ ಅಪ್ಪ ಅಪ್ಪ ಅನ್ನೋದಕ್ಕೆ ಹೇಗ್ ಸಾಧ್ಯ? ನಿಮ್ ಮಂಜನ್ ಕರೆದು ಕೇಳ್ರಿ, ಅವ್ನ್ ನಾದಸ್ವರದ ವಿಷಯ ಬಿಟ್ಟು ಬೇರೆ ಎಲ್ಲಾನು ಗೊತ್ತಿರ್ತೈತಿ. ಯಾಕೆ ಶಿವಾನಿ ಆಗ್ಲಿಲ್ವಾ ಬೋಣಿ? ಕೊಡ್ಲೇನೋ ಒಂದು ಪೇಣಿ. ಬೇಡ ನಾಗವೇಣಿ. ಅಲ್ಲ ಯಾರು ಎಲ್ಲಿ ಓದ್ತಾರೆ ಗೊತ್ತಾರೆ, ಯಾರಿಗೆ ಎಷ್ಟ್ ಮಕ್ಳು ಅಂತೆಲ್ಲ ಹುಡ್ಕದ ನನ್ ಕೆಲ್ಸ. ಇದ್ದಕ್ಕಿದ್ದಂಗ ಒಂದ್ ಮಗು ಬಂದು ಅಪ್ಪ ಅಂತ ಕರೆದ್ರೆ ಏನು ಅರ್ಥ? ಅಪ್ಪನ್ ಕೇಳೋ. ಏ ಮಂಜ, ನೋಡು ಆ ಮಗು ಬಂದೈತಿ, ಅದ್ರ ಅಮ್ಮನ್ ಹುಡ್ಕೋ ಜವಾಬ್ದಾರಿ ನಿಂದು. ಇದು ಜೀವನದ ಪ್ರಶ್ನೆ. ನಾದಸ್ವರ ಹುಡುಕ್ದಂಗ್ ಬೇಕಾ ಬಿಟ್ಟಿ ಹುಡುಕ್ಬೇಡ, ಸೀರಿಯಸ್ ಆಗಿ ಹೋಗಿ ಹುಡ್ಕೊಂಬ. ಅವ್ರಿಬ್ರು ಎಷ್ಟು ಅಂಟ್ಕೊಂಡಿರ್ತಾರೆ ಗೊತ್ತೇನೆ? ಅಪ್ಪ ಮಗ ಒಂದಾಗಿ ನನ್ನ ಮೂಲಗೂ ಮಾಡ್ಬಿಟ್ಟಿದ್ದಾರೆ ಕಣೆ. ಸರಿ ಹೋಗುತ್ತೆ. ಏನೇ ಸರಿ ಹೋಗುತ್ತೆ? ಅವನ್ಗಂತೂ ಎಲ್ಲದಕ್ಕೂ ಅಪ್ಪನೇ ಬೇಕು. ಸ್ನಾನ ಮಾಡ್ಸಕ್ಕೆ, ತಿಂಡಿ ತಿನ್ಸಕ್ಕೆ, ಹಾಲು ಕುಡಿಯೋದಕ್ಕೆ, ಬಟ್ಟೆ ಚೇಂಜ್ ಮಾಡ್ಸೋದಕ್ಕೆ ಯಾವನಾದ್ರು ಅಪ್ಪ 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 ಅಂತಾನೆ ಇರ್ತಾನೆ. ಇನ್ನು ಪುಟ್ಟ ಗುಂಡಣ್ಣವರು ಮಗ ಹುಡ್ಕೊಂಡ್ ಬಂದ್ರ? ಹೌದು, ಏನೀಗ? ನಿಮ್ ಮಗ ಅಲ್ಲ ಅಂದಿದ್ರೆ ಯಾಕೆ ಹುಡ್ಕೊಂಡ್ ಬರ್ತಿದ್ರಿ? ಏನೋ ಆಟ ಆಡ್ಬೇಕು ಅಂತ ಆಟ ಆಡ್ತೀನಿ. ಆಟ ಆಡಿದಕ್ಕೆ ಹೀಗಾಗಿತ್ತು. ಇದು ನಿನ್ನ ಜನ್ಮನಾಮ ಅಂತ ಎಷ್ಟು ಸತಿ ಹೇಳೋದು? ಗುಂಡಣ್ಣವ್ರೆ, ನಿಮ್ ವಿಷಯ ಎಲ್ಲ ಗೊತ್ತಾಗಿದೆ. ವೈಶಾಲಿ ಎಲ್ಲ ಹೇಳಿದಾಳೆ. ಅವ್ರು ಯಾರು ಏನು ನಿಮಗೇನಾಗ್ಬೇಕು ಅಂತ ಸೀದಾ ಸಾಲ ಹೇಳ್ಬಿಡಿ. ನನಗೆ ಏನು ಗೊತ್ತಿಲ್ಲ ಮೇಡಮ್ ನವ್ರೆ. ಏನು ಅಪ್ಪ ಅಪ್ಪ ಅಂತ ಹಚ್ಕೊಂಡ್ಬಿಟ್ಟಿದ್ದಾನೆ. ಕನೆಕ್ಷನ್ ಇಲ್ದೆ ಬೋಲ್ ಗೊತ್ತಲ್ಲ. ಏನು ಪುಟ್ಟ, ನಿನಗೋಸ್ಕರ ಏನೆಲ್ಲ ತಂದಿದ್ದೀನಿ ನೋಡು ಬಾ. ಹಾಕು ಒಳಗಡೆ, ಆಮೇಲೆ ಕೊಡ್ತೀನಿ. ವೆರಿ ಗುಡ್. ಇನ್ನು ಏನ್ ತಂದಿದ್ದೀನಿ ಗೊತ್ತಾ? ಇಲ್ಲಿ ನೋಡು, ಚಾಕ್ಲೇಟು. ಅಪ್ಪ, ಇದನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಫ್ರೆಂಡ್ ಅಂಗಡಿಯಿಂದ ತಂದಿದ್ದು ಬಿಟ್ಟಿ ಚಾಕ್ಲೇಟು. ತಿನ್ನು ತಿನ್ನು. ಇಡೀ ಪ್ರಪಂಚ ಅಲ್ಲಿ ನಿನ್ನಂತಪ್ಪ ಎಲ್ಲೂ ಇಲ್ಲ. ಹೌದಾ? ವೆರಿ ಗುಡ್. ಅಪ್ಪ ಅಪ್ಪ ತಮಾಷೆ ಕೇಳಪ್ಪ, ಯಾರಪ್ಪ ನಿಮ್ಮಪ್ಪ ಅಂತ ಇದ್ರಪ್ಪ, ಈಗ ಕಾಟ ಇಲ್ಲಪ್ಪ. ಮಗನೇ ಮಗನೇ ಆನಂದ ತಂದಪ್ಪ, ಆ ನಿನ್ನ ಅಮ್ಮನಿಗೆ ಕಾವಲು ನಾನಪ್ಪ, ನನ್ನ ಲೋಕವೇ ನೀವಪ್ಪ. ಅಪ್ಪ ಅಪ್ಪ ಬೇಜಾರಪ್ಪ, ಅಮ್ಮ ನೀನು ಒಂದಾಗ್ರಪ್ಪ. ಅಪ್ಪ ಅಲ್ಲ ಬೆಪ್ಪ ತಿಂದ ಬಿಸಿ ತುಪ್ಪ ಅದೇ ತಪ್ಪಾಗಿ ಹೋಯ್ತಪ್ಪ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಯಾಕೋ ಮಗನೇ ಸಿಟ್ಟು? ನಿನ್ ಕೇಳಿಲ್ಲ ಅಂದ್ರೆ ಇದನ್ನೆಲ್ಲ ತಂದ್ಕೊಟ್ಟಿಲ್ವಾ? ಇವೆಲ್ಲ ನಂಗೇನು ಬೇಡ, ನಂಗೆ ಅಮ್ಮ ಬೇಕು. ಅಮ್ಮ ಬೇಕು ಅಮ್ಮ ಬೇಕು ಅಂದ್ರೆ ಎಲ್ಲಿಂದ ಕರ್ತಾರಲ್ಲ? ಅದೇನ್ ಸಿಟಿ ಮಾರ್ಕೆಟ್ ಅಲ್ಲಿ ಸಿಗೋ ಕೊತ್ತಂಬರಿ ಸೊಪ್ಪ?
ಎಲ್ಲಿ ಅಂತ ಹೇಳ್ತೀಯಾ? ನಂಗ್ ಗೊತ್ತಿಲ್ಲ, ಕರ್ಕೊಂಬ. ಸಾಕ್ ನಿಲ್ಲಿಸ್ರಿ ನಿಮ್ ನಾಟಕ. ನೋಡಿ, ನಿಮಗೆ 3 ದಿನ ಟೈಮ್ ಕೊಡ್ತಾ ಇದೀನಿ. ಅಷ್ಟ್ರಲ್ಲಿ ಹುಡುಗರ ಅಮ್ಮನ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅಯ್ಯೋ, ಅದೆಲ್ಲ ಪೂಜೆ ಮಾಡಿದ್ರೆ ಇನ್ನೆಲ್ಲ ಗಂಟೆ ಹೊಡಿತಂತೆ. ಗಂಟೆ ಶಬ್ದಕ್ಕೆ ನಾವು ಬಂದಿದ್ದು. ಉಣ್ಲಿಲ್ಲ ತಿನ್ಲಿಲ್ಲ ಅದೇನೋ ಬಂದ್ ತಲೆಗೆ ಬಡಿತು ಅಂದಂಗ ಆಯ್ತಲ್ಲಪ್ಪ. ಗುಂಡಣ್ಣವ್ರೆ, ಬೀಜ ಬಿದ್ದೆ ಫಲ ಬರೋದಿಲ್ಲ, ಕೊನೆ ಇಲ್ದೆ ಬಾಳೆಹಣ್ಣು ಬರೋದಿಲ್ಲ. ಇದ್ದಕ್ಕಿದ್ದಾಗೆ ಮಗ ಅಂತ ಹೇಗಪ್ಪ ಪ್ರತ್ಯಕ್ಷ ಆದ? ಅಯ್ಯೋ ಮೇಡಮ್ನವ್ರೆ, ಯಾಕ್ರಮ್ಮ ನನ್ ಮೇಲೆ ಎಲ್ಲ ಅನುಮಾನ ಪಡ್ತೀರಾ? ಯಾರೇ ಸುಮ್ನೆ ಅನುಮಾನ ಪಡ್ತಾ ಇರೋದು? ನೋಡ್ರಿ ಅವ್ನ್ ಮಗು ನಿಮ್ ಮಗು ಒಂದೇ ತರ ಇದೆ. ಅವ್ರಮ್ಮ ಬರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನನ್ ಮನೆ ಬಿಟ್ಟು ಹೋಗ್ತೀನಿ. ಅಯ್ಯೋ, ಅಲ್ಲಮ್ಮ ನಾನು ಹೇಳೋದ್ ಸ್ವಲ್ಪ ಕೇಳಮ್ಮ. ಅಪ್ಪ, ನೀವು ಅಮ್ಮನ್ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ನಿಮ್ ಜೊತೆ ಮಾತಾಡೋದೇ. ಅಯ್ಯೋ, ಏ ಬಾರ, ನಿನ್ನ ಅಮ್ಮನ್ ಕರ್ಕೊಂಬತ್ತೀನಿ ಬಾರ. ಯಾರಿಗ್ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ವೈಶಾಲಿನಿ ಯಾಕೆ ಕುಡ್ದೆ ಕಾಂಪ್ಲಾನು? ಅವಳು ಬರ್ಲಿಲ್ಲ ಅಂದ್ರೆ ವಿಷ ಕುಡಿತೀನಿ. ಇದು ಲೇಗುಂಡ, ಏನೋ ನಿನ್ನ ಪರಿಸ್ಥಿತಿ ಪಾಯಸ ಆಗಿ, ಕತೆ ಕಡುವಾಗಿ, ಚಹರ ಚಕ್ಲಿಯಾಗಿ, ಸ್ಥಿತಿ ಚಪಾತಿ ಆಗ್ಬಿಟ್ಟಿದೆ. ಅಯ್ಯ, ನಿನ್ನ ಬಾಯಿಗೆ ಬಾಳೆಹಣ್ಣಿಡ. ಏನೋ ಒಂದ್ ಐಡಿಯಾ ಕೊಟ್ಟೆ, ಅದೇ ರಿವರ್ಸ್ ಆಗಿ ನನ್ನ ತಲೆ ಹೊಡೆದು ಬಿಡ್ತಲ್ಲ, ಭೂಮಿನ ಬಾಯಿ ಬಿಡತರ ಆಗ್ಬಿಟ್ಟಿದೆ. ಈ ತಿಂಗಳು ಅದು ಆಗುತ್ತಂತೆ. ನೀನ್ ಯೋಚನೆ ಮಾಡ್ಬೇಕಣ, ಈ ಸಮಸ್ಯೆಗೆ ನಾನು ಪರಿಹಾರ ಹುಡುಕ್ತೀನಿ. ನಾನು ಕೇಳೋ ಪ್ರಶ್ನೆಗೆ ಆ ಹುಡುಗ ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು ಅಂತ ನಿಜ ಹೇಳ್ಬೇಕಣ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಇಷ್ಟೆಲ್ಲ ಆದ್ರೂ ನಮ್ಮನ್ನ ಕಟ್ಟೆ ಕಡದಾಗಿ ಕಾಡ್ತಿರೋ ಪ್ರಶ್ನೆ ಒಂದೇ, ನೀನೇನ ಆ ಮಗುನ ತಂದೆ? ವೈಶಾಲಿ, ನಾನ್ ಮನೆಗೆ ಹೋಗಿ ಬೇಗ ಬರ್ತೀನಿ. ಪಾರೋ, ನಮ್ ಗುಂಡಣ್ಣ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ವಿಷಯ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರು ಬರೋವರೆಗೂ ನೀನ್ ಇಲ್ಲೇ ಇರೋ. ಅಡ್ಗೆ ಮಾಡಿಲ್ಲ ವೈಶಾಲಿ, ನನ್ ಪತಿ ಪರಮೇಶ್ವರ ಬಂದ್ರೆ ಬೈತಾರೆ. ಯಾಕೆ ಬೈತಾರೆ? ಇವ ಡಯಟ್ ಅಂತ ಹೇಳ. ಹೌದಾ? ಗುಂಡಣ್ಣವ್ರ ಮನೆ ಇದೆನಾ? ಹೌದು, ಇದೆ. ನೀವ್ಯಾರು? ಅವ್ರ ಬೆಡ್ರೂಮ್ ಅಲ್ಲಿ. ಮನೆಗೆ ಇನ್ನು ಎಂಟ್ರಿ ಆಗ್ಲಿಲ್ಲ, ಆಗ್ಲೇ ಬೆಡ್ರೂಮ್ ಅಡ್ರೆಸ್ ಕೇಳ್ತಿದ್ಯಾ? ಯಾರೇ ನೀನು? ಅದನ್ನ ಗುಂಡಣ್ಣವ್ರ ಹತ್ರನೇ ಕೇಳಿ. ನಿಂತ್ಕೊಳ್ರಿ, ಹೇಳ್ದೆ ಕೇಳ್ದೆ ಒಳಗಡೆ ಹೋಗ್ತಾ ಇದ್ದೀರಲ್ಲ. ಯಾರ್ ನೀನು? ನನ್ನ ಹೆಸರು ಕಲಾ, ಪೂರ್ತಿ ಹೆಸರು ಕಲಾ ಗುಂಡಣ್ಣ ಅಂತ. ವೈಶಾಲಿ, ಫೋಟೋ ಗುಂಡಣ್ಣವ್ರ ಜೊತೆ ಇದ್ದಲ್ಲ, ಇವಳೆ ಕಡೆ ಪ್ರೀತಿಯ ಮಾಡದೆ ಅವಳೇ ಇದು. ಫೋಟೋದಲ್ಲಿದ್ದಳು, ಫೋಟೋದಲ್ಲೇ ಇರ್ಬೇಕಿತ್ತು. ಇಲ್ಲಿಗೆ ಯಾಕೆ ಬಂದ್ಲು? ಬೆಡ್ರೂಮ್ಗೆ ಯಾಕೆ ಹೋಗ್ತಾ ಇದ್ದಾಳೆ? ಅಯ್ಯೋ ಪಾಪ, ನಿಮಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಗುಂಡಣ್ಣ ನಿಮಗ್ ತಾಳಿ ಕಟ್ಟೋಕ್ ಮುಂಚೆ ನನಗ್ ತಾಳಿ ಕಟ್ಟಿದ್ದಾರೆ. ಮಗು ಬೇರೆ ಇದೆ. ನಿಮ್ಮನ್ನ ಮೋಸದಿಂದ ಮದ್ವೆ ಆಗಿದ್ದಾರೆ. ಅಲ್ಲಮ್ಮ, ಕೋರ್ಟ್ ಅಲ್ಲಿ ಜಡ್ಜ್ ಸಾಹೇಬ್ರು ಕೂಕೋತಾ ಇರ್ತಾರೆ, ಮನೇಲಿ ನೀನು ಕೂಕೋತಾ ಇರ್ತೀಯ, ರೋಡಲ್ಲಿ ಕ್ಲೈಂಟ್ ಗಳು ಕೂಕೋತಾ ಇರ್ತಾರೆ. ರೋಡ್ ಕ್ಲೈಂಟ್ ಅಲ್ಲ, ಬೆಡ್ರೂಮ್ ಕ್ಲೈಂಟ್. ನನಗೆ ಗೊತ್ತಿದ್ದೊಬ್ರೆ ಕುಂಟೆ ಕ್ಲೈಂಟ್. ಅವ್ರು ಬೇರೆ, ಇವ್ರು ಬೇರೆ, ಇಬ್ರಿಬ್ರು. ಮತ್ ನಾನು ಮೂರನೇಳು. ಏನ್ ಗುಂಡು, ನನ್ ಮರ್ತೇ ಬಿಟ್ರ? ಮನ ಕಡೆ ಬರ್ಲೇ ಇಲ್ಲ. ಮನೆ ಕೇಳಿದ್ದೀನಿ, ಇದ್ಯಾವ್ದು ಮನ? ಗುಂಡಣ್ಣ ನಂಗೋಸ್ಕರ ಮೈಸೂರಲ್ಲಿ ಪ್ರೀತಿಯಿಂದ ತೆಕ್ಕೊಟ್ಟಿರೋ ಮನೆ ಹೆಸರು. ಬೆಂಗಳೂರಲ್ಲಿ ನನ್ನ ಬಾಡಿಗೆ ಮನೇಲಿ ಇಟ್ಬಿಟ್ಟು ಇವಳು ಮದ್ವೆ ಆಗಿದ್ದು ಅಲ್ದೆ ಮೈಸೂರಲ್ಲಿ ಮನೆ ತಗೊಟ್ಟು ಮನ ಅಂತ ಹೆಸರಿಟ್ಟಿದ್ದೀರಾ? ಏನ್ ಗುಂಡಣ್ಣ ನೀನು, ಏನೋ ಒಂದ್ ಸಣ್ಣ ವಿಷಯಕ್ಕೆ ಗಲಾಟೆ ಆಯ್ತು ಅಂದ್ರೆ ಮನೆ ಬಿಟ್ಟು ಬಂದ್ಬಿಡೋದ? 9 ವರ್ಷ ನನ್ ಜೊತೆ ಸಂಸಾರ ಮಾಡಿದ್ಯಾ, ಮಗು ಬೇರೆ ಹೆತ್ಕೊಟ್ಟಿದೀನಿ. ನೀನ್ ಅರ್ಥ ಮಾಡ್ಕೊಂಡು ಇಷ್ಟ ಚೆನ್ನಾಗಿ ಸಂಸಾರ ಮಾಡ್ತಿದೀನಿ ಅಂತದ್ರಲ್ಲಿ ನನ್ನನ್ ಬಿಟ್ಟು ಇವಳಿಂದ ಬಂದಿದ್ಯಲ್ಲ. ಸರಿ, ಇವಾಗ ಗೊತ್ತಾಯ್ತಾ ಯಾಕೆ ಗುಂಡಣ್ಣವ್ರು ಈಗ್ಲೇ ಮಗು ಬೇಡ ಅಂತ ಇದ್ರು ಅಂತ? ಅರೆ ಮಗನೆ, ನನಗಿಂತ ಮುಂಚೆ ಬಂದ್ ಸೆಟ್ಲ್ ಆಗ್ಬಿಡ್ಯಾ? ನಿಮ್ಮಪ್ಪ ನಿನ್ನ ಚೆನ್ನಾಗ್ ನೋಡ್ಕೊತಿದ್ರ ತಾನೆ? ಇಲ್ಲ, ನನ್ನನ್ನ ಪೊಲೀಸಿಗೆ ಇಟ್ಕೊಡಕ್ ಹೋಯ್ರು. ನಾನ್ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಗುಂಡು, ನಾಚಿಕೆ ಆಗಲ್ವಾ? ಇಷ್ಟ ಚಿಕ್ಕ ಮಗುನ ಪೊಲೀಸರಿಗೆ ಇಟ್ಕೊಡಕ್ ಹೊಟ್ಟಿದ್ರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನನ್ನ ಕಳಿಸಿ ತಲೆ ಮೇಲೆ ಬಿದ್ದಂಗ ಆಯ್ತು. ನೀವ್ ಯಾರು ಅಂತ ಗೊತ್ತಿಲ್ಲ, ಇವ್ನ್ ಯಾರು ಅಂತ ಗೊತ್ತಿಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನ್ ಯಾರು ಅಂತ ನಾನೇ ಮರ್ತು ಬಿಡ್ತೀನಿ. ನಿಮಗೆ ದರೋಡೆಕೋರರು ಕೊಲೆಗಾರರು ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡಿ ಮಾಡಿ ಮನ್ಸು ಕಲ್ಲಾಗ್ ಹೋಗಿದೆ. ನೋಡು ಕಲಾ, ನೋಡಿ ಕಲಾ ಅವ್ರೆ, ನೀವೇನೇನೋ ಹೇಳಬೇಡಿ, ನನಗೂ ಕೋಪ ಅನ್ನೋದು ಬರುತ್ತೆ. ಗುಂಡು, ಕೋಪ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗ್ ಕಾಣ್ತೀಯ. ಬಾ, ರೂಮ್ಗೆ ಹೋಗಿ ಮಾತಾಡೋಣ. ಏನ್ರಿ ಮಾಡ್ತಿದ್ದೀರಾ? ಬರ್ರಿ. ಎಲ್ಲಿಗೆ? ರೂಮ್ಗೆ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನಾನು ಬರಲ್ಲ, ಪುಸ್ತಕ ಓದ್ಮೇಲೆ ಇಲ್ಲೇ ಮಲ್ಕೋತೀನಿ. ಏನ್ರಿ ಹಾಗಂತೀರಾ? ಇಲ್ಲಿ ಬಂದ್ಮೇಲೆ ನೀವ್ ರೀತಿ ಪ್ರೊಟೆಸ್ಟ್ ಮಾಡಿದ್ರೆ ನಾ 10 ಜನ ಕದ್ದು ನ್ಯಾಯ ಪಂಚಾಯತಿ ಮಾಡ್ಬೇಕಾಗತ್ತೆ ಅಷ್ಟೇ. ಅಯ್ಯೋ ರೇ, ನಾನು ಬುಕ್ ಓದ್ತಾ ಇದ್ದೀನಿ, ಪಾಯಿಂಟ್ಸ್ ಗಳನ್ನ ಗುರ್ತಾಕೋಬೇಕು. ನಾನು ಬರಲ್ಲ ಅಂದ್ರೆ ಬರಲ್ಲ. ಹೇಳುವಾಸೆ ಆಸೆ ಹೇಳುವಾಸೆ ಹೇಳಲಾರೆ ನಾನು ತಾಳಲಾರೆ ನನ್ನ ಇನಿಯ ನಾಟ
ಎಷ್ಟು ದಿವಸ ನಾವೇ ನಾಟಕ ಆಡ್ತಿದ್ವಿ, ಇವ್ರು ಯಾರೋ ಬಂದು ನಮ್ಮ ಹತ್ರ ನಾಟಕ ಆಡ್ತಿದಾರಲ್ಲ. ಲೇ ಪರಮ, ವಯಸ್ಸಲ್ಲಿ ನನ್ನ ಕೊಲೆ ಮಾಡೋದಂತ ಗ್ಯಾರಂಟಿ ಕಣ, ಇಲ್ಲ ನಾನ್ ಜೈಲ್ಗೆ ಹೋಗ್ತೀನಿ. ಲೇ ಅವ್ರಿಬ್ರು ಜುಟ್ಟು ಹಿಡ್ಕೊಂಡು ನನ್ ಗಂಡ ಅಂತ ಜಗಳ ಆಡ್ತಿದಾರಲ್ಲ, ಮನೆನೇ ಒಂದು ರಣರಂಗ ಆಗೋಗ್ಬಿಟ್ಟಿದ್ಯಲ್ಲೋ. ಜಗವೇ ಒಂದು ರಣರಂಗ ಅಂತ ಹಾಡಲ್ಲಿ ಕೇಳಿದೆ ಕಣ, ಮನೆನೇ ಒಂದು ರಣರಂಗ ಅಂತ ಇವತ್ತು ಗೊತ್ತಾಯ್ತು ಕಣ. ಈ ಯುದ್ಧ ಮೇಲೆ ನನ್ಗೆ ಹೋರಾಡಕ್ ಆಗ್ತಾ ಇಲ್ಲ. ಗುಂಡ ಒಂದು ಕೆಲಸ ಮಾಡ, ಒಂದಷ್ಟು ದಿನ ನೀನ್ ಮನೆ ಬಿಟ್ಟು ಹೋಗ. ನಾನು ಮನೆ ಬಿಟ್ಟು ಹೋಗ್ಬೇಕಾ? ಹೂನಾ, ನೀನು ಮನೆ ಬಿಟ್ಟು ಹೋದ್ರೆ ಅವ್ರು ಯಾರು ನನ್ ಗಂಡ ಅಂತ ಜಗಳ ಆಡ್ತಾರೆ, ಒಂದ್ ಒಪ್ಪಂದಕ್ಕೆ ಬರ್ತಾರೆ. ಆಗ ಒಬ್ಳು ಮನೆ ಬಿಟ್ಟು ಹೋಗ್ತಾಳೆ, ಇನ್ನೊಬ್ಳ ಜೊತೆ ಬಂದು ಸಂಸಾರ ಮಾಡು. ಐ ಲೈಕ್ ಯುವರ್ ಆಟಿಟ್ಯೂಡ್. ಭಾವ ಕಾಣಿಸ್ತಾ ಇಲ್ಲ, ಗುಂಡಣ್ಣ ಕಾಣಿಸ್ತಾ ಇಲ್ವೇನೆ? ಅವಳ ಬಂದಿದ್ದಾಳಲ್ಲ, ಅವಳೇ ಕೇಳ. ಬಾಯಿ ಮುಚ್ಚೆ ವೈಶಾಲಿ, ತಗೋ ಮುಚ್ಚೆ. ನನ್ ಬರಲಿಲ್ಲ, ನಿನ್ ಬಾಯಿ ಮುಚ್ಕೋ. ಎಲ್ಲಿ ಗುಂಡಣ್ಣ ಹೇಳು? ಅಯ್ಯೋ, ಸೀರೆ ಸರ್ಕಲ್ ಬಚ್ಚಿಟ್ಟಿದ್ದೀನಿ, ಉದುರ್ತಾರೆ, ಇಟ್ಕೋ. ನೋಡು, ರಾತ್ರಿ ಎಲ್ಲ ಫೈಲ್ ನೋಡ್ತಾ ಇದ್ರು, ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಅಂದ್ರೆ ಏನರ್ಥ? ಫೈಲೇ ನುಂಗಿದೆ ಅಂತ ಅರ್ಥ. ಹುಡ್ಕೋ, ನನ್ನೇನ್ ಕೇಳ್ತಾ ಇದ್ಯಾ? ಬಾಯಿ ಬಿಟ್ಟು ಹೇಳು, ಗುಂಡಣ್ಣ ಎಲ್ಲಿ ಮುಚ್ಚಿಟ್ಟಿದ್ಯಾ ಅಂತ. ಬಾಯಿ ಬಿಟ್ಟೆ ಹೇಳ್ತಾ ಇದ್ದೀನಿ ಕಡೆ. ಗುಂಡಣ್ಣವ್ರ ಮನಿ ಬಿಟ್ಟು ಹೋಗ್ಯಾರಂತ ನಾವು ಟೆನ್ಷನ್ ಆಗಿದ್ರೆ ನೀವು ಜಡಿ ಹಿಡ್ಕೊಂಡು ಜಗಳಾಡಕತ್ತೀರಲ್ರಿ. ನೀನೇ ಹೇಳು ಶಿವಾನಿ, ನಾನ್ ನಮ್ ಗುಂಡಣ್ಣನ್ ಮದ್ವೆ ಆಗಿದ್ದೀನಿ, ಇವಳು ನನ್ ಗಂಡನ ಬುಟ್ಟಿಗೆ ಹಾಕೊಂಡಿರೋದಲ್ದೆ ಈಗ ನಮ್ ಗುಂಡಣ್ಣ ಮನೇಲಿ ತೋರಿಸ್ತಾ ಇಲ್ಲ. ದಬಾಯಿಸ್ ಕೇಳ. ನೀನ್ ಯಾರೇ ಮದ್ವೆ ಬ್ಯಾಡ್ಗಿ ಮೆಣಸಿನ್ಕಾಯಿ ನೋಡ್ರಿ, ಚಲೋ ಇದ್ದ ಸಂಸಾರನಾಗ ನಡಕ್ ಬಂದ್ ಸೇರ್ಕೊಂಡಿದ್ ನೀವ ಮನೆ ಬಿಟ್ಟು ಹೋಗ್ಬೇಕ. ನಾನ್ ಯಾಕೆ ಬಿಟ್ಟು ಹೋಗ್ಲಿ? ಇದು ನನ್ ಗಂಡನ್ ಮನೆ. ವೈಶಾಲಿ ಅವ್ರ ಸ್ವಲ್ಪ ಸಮಾಧಾನದಲ್ಲೇ ಕೇಳ್ರಿ. ನೀವ ಇಬ್ರು ಹಿಂಗ್ ಜಗಳಾಡಿದ್ರ ಹೋಗಿದ್ ಗುಂಡಣ್ಣವ್ರು ವಾಪಸ್ ಬರಂಗಿಲ್ಲ. ಇಬ್ರು ರಾಜಿ ಆಗೇನಂತ ಹೇಳಿ ಪೇಪರ್ನಾಗ ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ, ಅದನ್ನ ನೋಡಿ ಗುಂಡಣ್ಣವ್ರು ವಾಪಸ್ ಬರ್ತಾರ. ಹೌದು, ನಮ್ಮಿಬ್ರ ಜಗಳದಲ್ಲಿ ನಮ್ ಗುಂಡಣ್ಣ 3ನೇ ಪಾಲಾಗ್ಬಿಟ್ರೆ ಇದಕ್ ನನ್ ಕಡೆಯಿಂದ ಓಕೆ, ನನ್ ಕಡೆಯಿಂದನೂ ಓಕೆ. ಹಂಗಂದ್ರೆ ನಿಮ್ ಮನಿ ರೇಡಿಯೋ ಒಳಗ ಅನೌನ್ಸ್ ಮಾಡಿಸ್ಬಿಡ್ರಿ. ಹಾಯ್ ಹಲೋ, ಚಿಕ್ಕ ಬಡಿ ದೊಡ್ಡ ಬಡಿ ಶಾರ್ಟ್ ಬಡಿ ಲಾಂಗ್ ಬಡಿ ವಾಟಾರೆ ಎವ್ರಿಬಡಿ, ನಾನು ಇದೇ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಇಬ್ಬರ ಹೆಂಡರ ಮುದ್ದಿನ ಗಂಡ ನಮ್ಮ ಭಾವ ಗುಂಡ, ನಮ್ಮ ಅಕ್ಕ ವೈಶಾಲಿ ಹಾಗೂ ಚಿಕ್ಕಕ್ಕ ಕಲಾ ಅವರ ಜಗಳ ನೋಡಿ ನೋಡಿ ನನ್ಗಂತೂ ಸಾಕಾಗಿ ಹೋಗಿದೆ. ನಮ್ಮ ಭಾವ ಗುಂಡಣ್ಣನಿಗೆ ಕೂಡ ಈ ಜಗಳ ನೋಡಿ ನೋಡಿ ಸಾಕಾಗಿ ಮನೆ ಬಿಟ್ಟೆ ಹೋಗಿದ್ದಾರೆ. ಹೀಗಾಗಿ ಅವರು ಎಲ್ಲೇ ಇದ್ರು ವಾಪಸ್ ಮನೆಗ್ ಬರ್ಬೇಕು ಅಂತ ನಮ್ಮ ಅಕ್ಕ ವೈಶಾಲಿ ಹಾಗೂ ಚಿಕ್ಕಕ್ಕ ಕಲಾ ವಿನಂತಿಸ್ಕೊಳ್ತಾ ಇದ್ದಾರೆ. ಭಾವ ಎಲ್ಲೇ ಇದ್ರು ಬೇಗ ಮನೆಗೆ ವಾಪಸ್ ಬನ್ನಿ ಅಂತ ಹೇಳ್ತಾ ನಾನು ಇದೇ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಗುಂಡ, ಇದೇನೋ ಇದು ಟಿವಿಲಿ, ರೇಡಿಯೋದಲ್ಲಿ, ಪೇಪರ್ ಅಲ್ಲಿ ಎಲ್ಲ ನಿಂದೆ ನ್ಯೂಸು. ನನಗೂ ಗೊತ್ತಾಗ್ತಾ ಇಲ್ಲ ಕಣ. ನಾವು ಇನ್ಮೇಲೆ ಜಗಳ ಮಾಡಲ್ಲ, ಹೊಂದ್ಕೊಂಡು ಹೋಗ್ತೀವಿ, ದಯವಿಟ್ಟು ಬಂದ್ಬಿಡಿ ಅಂತ ಜಂಟಿ ಸುದ್ದಿಗೋಷ್ಠಿ ಮಾಡಿದಾರ. ಹೊಡೆದಲ್ಲ ಚಾನ್ಸ್. ಮಿಕ್ಸಿ ತಗೊಂಡ್ರೆ ಕುಕ್ಕರ್ ಫ್ರೀ, ಪ್ಯಾಂಟ್ ತಗೊಂಡ್ರೆ ನಿಕ್ಕರ್ ಫ್ರೀ, ಹಂಗೆ ಇಬ್ಬರ ಜೊತೆ ಸಂಸಾರ ಮಾಡ್ಬಿಡು. ಅವ್ರೊಂದು ವಿಷಯ ಪ್ರಸ್ತಾಪ ಮಾಡಿಲ್ವೇನೋ, ನೀವೇನಾದ್ರು ತಪ್ಪು ಮಾಡಿದ್ರೆ ಬಂದು ಒಪ್ಕೊಂಬಿಡಿ, ಕ್ಷಮಿಸ್ಬಿಡ್ತೀವಿ ಅಂತ. ಹೋಗಿ ಒಪ್ಕೊಂಬಿಡ. ಯಾಕೋ ನಿನಗ್ ಗೊತ್ತಿಲ್ಲದೆ ನಾನು ತಪ್ಪು ಮಾಡಕ್ ಸಾಧ್ಯನಾ? ಸುಮ್ನೆ ಇರಲೇ. ನಿನ್ನ ಮೇಲೆ ಚೀಟಿಂಗ್ ಕೇಸ್ ಹಾಕಿದ್ರೆ ಒಬ್ಬ ಲಾಯರೇ ಮೋಸ ಮಾಡಿದ್ದೇನಂತ ಯಾವ ಕ್ಲೈಂಟ್ ನಿನ್ನ ಹತ್ರ ಬರ್ತಾರ? ಈಗ ನಾನು ಏನು ಮಾಡ್ಲಾ? ನನ್ನ ಪಾಲಿಗೆ ದಾರಿದೀಪ ನೀನೇ ಆಗ. ಏಯ್, ನಿನಗೆ ಹೆಂಡತಿ ಯಾರು ಅಂತ ಗೊತ್ತಿಲ್ಲ, ಮಗ ಯಾರು ಅಂತ ಗೊತ್ತಿಲ್ಲ, ನಾನೇನೋ ಮಾಡ್ಲೆ? ಆಗಳ ಜಗಳ ಆಡ್ಬೇಡ, ನೀವು ಅಷ್ಟೇ ಜಗಳ ಆಡ್ಬೇಡಿ. ಬರ್ಲಿ ನೋಡ್ಕೋತೀನಿ. ಜಗಳ ಆಡಿದವ್ರು ಮನೆ ಬಿಟ್ಟು ಹೋಗ್ತಾರೆ ಅಷ್ಟೇ. ಮನೆ ಬಿಟ್ಟು ಹೋಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮನೆಗೆ ಒಂದು ಮಾತು ಬರುತ್ತೆ, ಹೋಗುತ್ತಪ್ಪ, ಇಲ್ಲೇ ಸಾಲ್ವ್ ಮಾಡ್ಬೇಕು. ಅಲ್ಲ, ನನ್ನ ಹೆಂಡತಿ ಅಲ್ಲ ಅಂತ ನೀನ್ ಹೇಳ್ಬೇಕು. ಹೇಳ್ತೀನಪ್ಪ, ಹೇಳ್ತೀನಿ. ನೀನು ಗಂಡ ಕಣ. ನಾನು ಗಂಡ ಅಲ್ಲ. ನಾನು ಅವಳ ಹತ್ರ ಹೋಗಿ ಮಾತಾಡಿದ್ರೆ ಜನ ತಪ್ಪು ತಿಳ್ಕೊತಾರೆ. ನಾನು ಹೇಳ್ದಂಗ್ ಮಾಡು. ರೀ ಬಂದ್ಬಿಟ್ರಾ? ಸಾರಿ ರೀ, ಇನ್ಮೇಲೆ ನನ್ ಜೊತೆ ಜಗಳ ಆಡಲ್ಲ, ಎಲ್ಲೂ ಹೋಗ್ಬೇಡಿ. ನಾನು ಅಷ್ಟೇ ಮುಂದೆ ನಿಮ್ ಜೊತೆ ಜಗಳ ಆಡಲ್ಲ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನೋಡಮ್ಮ ಕಲಾ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಸ್ವಲ್ಪ ಸೈಡಿಗೆ ಬರ್ತೀಯ? ಕಲಾ ಕಲಾ, ಏನ್ರಿ? ಅಯ್ಯೋ ನೆಕ್ಲೆಸ್ಸು ತಗೋ, 20,000. ಇದನ್ನೆಲ್ಲ ನಾನ್ ನಿನ್ಗೆ ಯಾಕೆ ಕೊಡ್ತಾ ಇದೀನಿ ಗೊತ್ತಾ? ಗೊತ್ತು ರೀ, ನನ್ ಮೇಲಿನ ಪ್ರೀತಿಗೆ. ರೀ, ನಿಮ್ಮಂತ ಗಂಡನ್ ಪುಡಿಯೋದಕ್ಕೆ ನಾನ್ ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ? ಅಯ್ಯೋ, ನೀನು ನನ್ನ ಹೆಂಡತಿ ಅಲ್ಲ, ನಾನು ನಿನ್ನ ಗಂಡ ಅಲ್ಲ. ಶಿವ ಶಿವ, ಇನ್ನೊಂದ್ಸಲ ನಿಮ್ ಬಾಯ್ಲ ಅಂತ ಮಾತ್ ಬರ್ಬಾರ್ದು.
ಯಾಕ್ರಿ ಮರ್ತೋಯ್ತಾ ಎಲ್ಲ ವಿಷಯನೂ ನಿಮ್ಗೆ? ಮೈಸೂರಿಗೆ ಕೋರ್ಟ್ ಕೇಸ್ಗೆ ಅಂತ ನೀವು ಬಂದಿದ್ದು, ಶ್ರೀವಲ್ಲಿ ಮನೇಲಿ ನನ್ನ ನೋಡಿದ್ದು, ಇಬ್ರು ನಟನಾದಲ್ಲಿ ಡ್ರಾಮಾ ನೋಡಿದ್ದು, ಆಮೇಲೆ ಬೈಟು ಜ್ಯೂಸ್ ಕುಡಿತಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು, ಅಲ್ಲಿ ನಂಗೆ ಈ ಉಂಗುರ ಹಾಕಿದ್ದು. ಓ ಹೌದು ಹೌದು, ನಾನು ಅರ್ಜುನ, ನೀನು ಚಿತ್ರಾಂಗದೆ. ನನಗೆ ಬಬ್ರುವಾಹನ ಸಿನಿಮಾ ತೋರಿಸ್ತಾ ಇದೀಯಾ? ದೊಡ್ಡ ನಕ್ಲೆಸ್ ತಗೊಂಡು ಹೊರಡ್ತಾ ಇರೋ. ರೀ, ನನ್ನ ಹೆಂಡತಿ ಅಂತ ಒಪ್ಕೊಳ್ದೆ ಆ ಮಗು ನಿಮ್ ಮಗು ಅಲ್ಲ ಅಂತ ಹೇಳಿದ್ರೆ ನಿಮ್ ಕಣ್ ಮುಂದೆ ನೇಣ್ ಹಾಕೊಂಡ್ ಸತ್ತೋಗ್ಬಿಡ್ತೀನಿ. ತರ್ಲ ಹಗ್ಗನ? ನೀನ್ ಯಾರು ಏನು ಎತ್ತ ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದ್ ಸೇರ್ಕೊಂಡು ನನ್ಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೀಯಾ? ನಿಮಗೆಲ್ಲ ತಲೆ ಕೆಟ್ಟಿರ್ಬೇಕು. ನಿಮ್ಮನ್ನ ಇವಾಗಲ್ಲ ಆಮೇಲೆ ವಿಚಾರಿಸ್ಕೋತೀನಿ. ಏನೇ ಆಗ್ಲಿ, ನೀವು ತಂದಿರೋ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ರೀ. ಥ್ಯಾಂಕ್ ಯು. ವೈಶಾಲಿ ಅವ್ರ ಗುಂಡಣ್ಣವ್ರು ಆ ಹೆಂಗಸ್ನಲ್ಲಿ ಕರ್ಕೊಂಡು ಹೋದ್ರೆ ನೀವಿಲ್ಲ ಸುಮ್ನೆ ನಿಂತಿರಲ್ರಿ? ನಮ್ ವೈಶಾಲಿ ಮೇಡಮ್ ಅವ್ರದ್ದು ದೊಡ್ಡ ಮನ್ಸು. ಮಂಗ್ಯ ಮಂಜ ನಿಮಗೆರಡು ಒಂದ, ಎಲ್ಲಾ ಗಂಡಸ್ರು ಅಷ್ಟೇ ರೀ. ಹಂಗತ್ಯ ಅವ್ರಿಬ್ರು ಅಲ್ಲಿ ಏನ್ ಮಾಡಕತ್ತಾರ ಗೊತ್ತೇನ್ರಿ? ಏನ್ ಮಾಡ್ತಿದ್ದಾರೆ? ಗುಂಡಣ್ಣವ್ರು ಅವ್ರಿಗೊಂದ್ ಬಂಗಾರದ ನೆಕ್ಲೆಸ್ 20,000 ರೂಪಾಯಿ ರೊಕ್ಕ ಕೊಡಕತ್ತಾರ್ರಿ. ನನ್ ಮನೆ ದೇವ್ರೆ ನನಗೆ ಮೋಸ ಮಾಡ್ತಾ ಇದಾರಾ? ಹಾಗಿದ್ರೆ ಈ ಮನೇಲೆ ಕೋರ್ಟ್ ನ ಕರೆಸ್ತೀನಿ. ವೈಶಾಲಿ ವೈಶಾಲಿ ವೈಶಾಲಿ, ಇದನ್ ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ಹೇಳಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಈ ಪರಮೇಶ್ವರರೇ, ಏನ್ರಿ ಮುಖ ನೋಡ್ತಾ ಇದ್ದೀರಾ? ನಿಮ್ ಫ್ರೆಂಡ್ ಬುದ್ಧಿ ಹೇಳ್ರಿ. ಅವಳಿಗೆ ಕದ್ದು ಮುಚ್ಚಿ ನಕ್ಲೆಸ್ ಕೊಡ್ತಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಆರ್ಡರ್ ಆರ್ಡರ್ ಆರ್ಡರ್. ಎರಡು ಮಸಾಲೆ. ನೋಡ್ರಿ, ಇದು ಕೋರ್ಟು. ಇಲ್ಲಿ ನಾವು ಕೋರ್ಟಿಗೆ ಬೆಲೆ ಕೊಡ್ಬೇಕು, ಗೌರವ ಕೊಡಬೇಕು. ಅದು ಬಿಟ್ಟು ಇಲ್ಲಿ ಸಂಬಂಧಗಳ ಬಗ್ಗೆ ಹೇಳ್ತಾ ಹೋಗಕ್ಕಾಗಲ್ಲ. ಇಲ್ಲಿ ನ್ಯಾಯಕ್ಕಷ್ಟೇ ಬೆಲೆ. ನೋಡಿ, ನೀವು ಕಕ್ಷಿದಾರರು, ಅವ್ರು ನಿಮ್ಮ ಲಾಯರು. ನ್ಯಾಯ ದೇವತೆ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಇವರು ಅಮೀನ್. ಅಮೀನ್, ಆರೋಪಿನ ಕರೆಸ್ರಿ. ಬಾಸ್, ಗುಂಡಣ ಗುಂಡಣ ಗುಂಡಣ. ಎಲ್ಲರಿಗೂ ನಮಸ್ಕಾರ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಮತ್ತೆ ಹೇಳಿಲ್ಲ ಬಿಡಲ್ಲ. ನಾನು ಹೇಳೋದೆಲ್ಲ ಸತ್ಯ. ನನ್ನ ಪರಮ ಮಿತ್ರ ಇವತ್ತು ಜಡ್ಜ್ ಸ್ಥಾನದಲ್ಲಿ ಕೂತಿದ್ದಾರೆ. ಹಾಗಾಗಿ ನಮಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ, ನಮ್ಗೆ ಯಾರು ಲಾಯರ್ಗಳಿಲ್ಲ. ನಮ್ಮ ಕೇಸ್ನ ನಾವೇ ವಾದ ಮಾಡ್ಕೋತೀವಿ. ಹೇಳೋದು ಬಿಟ್ಟ ಅಂದ್ರೆ ಗೋಡೆ ಪೋಸ್ಟರ್ ಬಿಡ್ಬೇಕು. ನಾನು ಅವಾಗ ಹೇಳಿದ್ದೆ, ಇದು ಕೋರ್ಟು, ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ನ್ಯಾಯಕ್ಕೆ ಮಾತ್ರ ಬೆಲೆ ಅಂತ. ನೀನು ಕೋರ್ಟ್ ತರ ಟ್ರೀಟ್ ಮಾಡ್ಬೇಕು. ನನ್ನ ಕಕ್ಷಿದಾರಳಾದ ವೈಶಾಲಿಯನ್ನ ಗುಂಡಣ್ಣವರು ಮದ್ವೆ ಆಗಿ 4 ವರ್ಷ ಆಯ್ತು. ಈಗ ದಿಢೀರ್ ಅಂತ ಕಲಾ ಮತ್ತೆ ಮಗುನ ಮನೆ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದಾರೆ. ಪಾಪ ನಮ್ ವೈಶಾಲಿಗೆ ಒಂದೇ ₹1 ಕೊಟ್ಟಿಲ್ಲ. ಆದ್ರೆ ಆ ಕಲಾಗೆ 20,000 ರೂಪಾಯಿನ ಕೊಟ್ಟಿದ್ದಾರೆ. ನಮ್ ವೈಶಾಲಿಗೆ ರೋಲ್ಡ್ ಗೋಲ್ಡ್ ಚೈನು ಮಾಡಿಸ್ಕೊಟ್ಟಿಲ್ಲ. ಆದ್ರೆ ಆ ಕಲಾಗೆ ಗೋಲ್ಡ್ ನೆಕ್ಲೆಸ್ ಮಾಡ್ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ಪರಿಶೀಲಿಸಿ ನ್ಯಾಯ ಒದಗಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಗುಂಡಣ್ಣವ್ರೆ, ಕಲಾ ನಿಮ್ಗೆ ಗೊತ್ತಾ? ಗೊತ್ತು ಸರ್. ಎಷ್ಟು ದಿನ ಗೊತ್ತು? ಇಲ್ಲಿಗೆ ಬಂದಾಗಿಂದ ಗೊತ್ತು. ಸುಳ್ಳು ಹೇಳ್ತೀರಲ್ರಿ, ಸುಳ್ಳು. ಬಂದಾಗಿಂದ ಗೊತ್ತಿರ ಇಷ್ಟು ನಮಗೆ ಎಲ್ಲಿಂದರಿ ಬರ್ತಾರೆ? ಯುವರಾನರ್, ಕಲಾನು ಗೊತ್ತಿಲ್ಲ, ಮಗುನು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ಗುಂಡಣ್ಣವ್ರೆ, ಈಗ ಏನು ಅಂತ ಒಪ್ಕೊಂಬಿಡಿ. ನೀವು ಮಾಡಿರೋ ತಪ್ಪನ್ನ ಒಪ್ಕೊಳ್ಳಿ. ಗಂಡಸು ಅಂದ ಮೇಲೆ ಯಾವಾಗಾರು ಒಂದ್ಸರಿ ಒಂದು ಹೆಣ್ಣಿನ ಮುಖಕ್ಕೆ ಬೀಳಲೇಬೇಕು. ಹಾಗೆ ನೀವು ಬಿದ್ದಿದ್ದೀರಾ. ಹೆಣ್ಣು ಅಂದ್ರೆ ಕ್ಷಮೆಯ ಧರಿಸಿ. ವೈಶಾಲಿಯವರು ನಿಮ್ಮನ್ನ ಕ್ಷಮಿಸ್ತಾರೆ. ನನ್ನನ್ನು ಯಾರು ಕ್ಷಮಿಸೋದು ಬೇಡ ಪರಮ. ನನ್ನ ಪರಮ ಮಿತ್ರ, ಕುಚುಕು, ಚೆಡ್ಡಿ ದೋಸ್ತು. ಲೇ ಪೆದ್ದ, ನೀನೇ ನನ್ ಮೇಲೆ ಅನುಮಾನ ಪಟ್ಟ ಮೇಲೆ ನಾನು ಬದುಕಿದ್ದು ಏನ್ ಸುಖ. ನಾನು ನಿದ್ರೆ ಮಾತ್ರ ತಂದಿನಿ, ನುಂಗಿ ಸದೋಗ್ತೀನಿ. ಯಾರು ರೊಚ್ಚ ಕೇಳ್ಬೇಡಿ, ಆಯ್ತು ರೀ. ನಾನ್ ನಿಮ್ ಹೆಂಡತಿ ಅಲ್ಲ, ಅವಳೇ ನಿಮ್ ಹೆಂಡತಿ. ನಾನ್ ನಿಮ್ ಹೆಂಡತಿ ಅಲ್ಲ, ಅವರೇ ನಿಮ್ ಹೆಂಡತಿ. ಅಲ್ಲಮ್ಮ, ಇಷ್ಟೊತ್ತು ನಾನೇ ನಿಮ್ ಹೆಂಡ್ತಿ ನಾನೇ ನಿಮ್ ಹೆಂಡ್ತಿ ಅಂತ ಇದ್ರಿ. ಈಗ ನೋಡಿದ್ರೆ ನಾನಲ್ಲ ಅಂತ ಇದ್ರಿ. ಏನಾಯ್ತ್ರಮ್ಮ? 3 ದಿನದಲ್ಲಿ ವೇದನ್ ಮದ್ವೆ ಮಾಡ್ತೀನಿ ಅಂತ ಚಾಲೆಂಜ್ ಕಟ್ಟಿದ್ರಲ್ಲ, ಮಾಡಿದ್ದೆ. 6 ದಿನ ಆಯ್ತು, ಆಯ್ತು. ಮದ್ವೆ ಇಲ್ಲ ಆಯ್ತು. ಅಯ್ಯೋ, ಈ ಟೆನ್ಷನ್ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಮದ್ವೆ ಟೆನ್ಷನ್ ಯಾಕ್ರಮ್ಮ? ವೇದನ್ ಮದ್ವೆ ಆಗ್ಬಾರ್ದು, ನಾನೇ ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂತ ನಾನು